ಎನ್ ಜೆ ತಂಡದ ಪರವಾಗಿ ಥ್ಯಾಂಕ್ ಯು. ತಮಗೆ ಹಾರ್ದಿಕ ಶುಭಾಶಯಗಳು. ಹಾಗೂ ಜೊತೆಲಿ ಜರ್ನಿ ಮಾಡ್ತಾ ಇದ್ದೀವಿ. ಹೌದು, ಪ್ರಯಾಣ ಸುಖಕರವಾಗಿರಲಿ. ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು. ಸದಾ ನಮ್ಮ ಕಂಪ್ನಿ ಮೇಲೆ ಹೀಗೆ ಯಾವತ್ತು. ಹಾಯ್, ಹಲೋ, ನಮಸ್ತೆ. ಬಿ ಗಣಪತಿ ಮಾತಾಡ್ತಾ ಇದ್ದೇನೆ ಮಲೇಷ್ಯಾದಿಂದ. ಮಲೇಷ್ಯಕ್ಕೆ ಬರ್ತಾ ಇದ್ದೇನೆ ಅಂತ ನಿಮಗೆ ಹೇಳಿದ್ದೇನೆ. ನಮ್ಮ ಫ್ಲೈಟು ಲೇಟ್ ಆದದ್ದು ಹೇಳಿದ್ದೆ ನಿಮಗೆ. ಆಮೇಲೆ 1:15ಗೆ ನಾವು ಫ್ಲೈಟ್ ಹತ್ತಿದೆವು. ನವೀನ್ ಅವರು ಅವರದ್ದು ಯಥಾ ಪ್ರಕಾರ ಫ್ಲೈಟ್ ಇತ್ತು 11 ಗಂಟೆ 20 ನಿಮಿಷಕ್ಕೇನೋ. ಅವರು ಮೊದಲೇ ಪ್ರಯಾಣ ಮಾಡಿದರು. ಆಮೇಲೆ ನಾವು ಬಂದು ಇಳಿದೆವು. ಈ ರೀತಿಯ ದೇಶಕ್ಕೆ ಬರುವಾಗ ನೀವು ಕೆಲವು ಜಾಗ್ರತೆಗಳನ್ನು ಮಾಡಬೇಕಾಗತ್ತೆ. ಒಂದು, ನೀರು ಬಾಟ್ಲನ್ನು ಕ್ಯಾರಿ ಮಾಡಿ ಯಾವತ್ತು. ಯಾಕಂತಂದರೆ ನಿಮಗೆ ಏರ್ಕ್ರಾಫ್ಟಲ್ಲಿ ಅಲ್ಲಿ ಹೇಳುವವರ ಬೆಲೆ ನೋಡಿದರೆ ನೀರಿಗಿಂತ ನೀವು ವಿಸ್ಕಿ ಕುಡಿಬೋದು. ಸೊ ಆ ಥರದ ಬೆಲೆ. ಆದರೆ ನಮಗೆ ನೀರು ಅಂತ ಬಂದಾಗ ನೀವು ಆ ಬಾಟ್ಲನ್ನು ಇಟ್ಕೊಂಡು ಬರೋದು ಒಳ್ಳೆಯದು. ಒಂದು. ಎರಡನೇದು, ಕೌಲಾಲಂಪುರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಾನು ಕಂಡ ಹಾಗೆ ಅದು ಬಹುಶಃ ನವೀನ್ ಅವರೊಟ್ಟಿಗೆ ಬಂದಾಗ ನಿಮಗೆ ಆ ಥರದ ಸಮಸ್ಯೆಗಳಿದ್ದರೂ ಅವರು ವೈಯಕ್ತಿಕವಾಗಿದ್ದರೆ ಅದನ್ನು ನಿಭಾಯಿಸ್ತಾರೆ ಕಾಣುತ್ತೆ. ಇಮಿಗ್ರೇಷನನ್ನು ಈ ರೀತಿಯ ಒಂದು ಸಂತೆಯ ರೀತಿ ನಾನು ನೋಡೇ ಇರಲಿಲ್ಲ. ಇಡೀ ಜಾತ್ರೆ ಥರ, ಅದಕ್ಕೊಂದು ಲೈನ್ ಇಲ್ಲ, ಇದಿಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಏನೂ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಭಾರತೀಯರ ಬಗ್ಗೆ ಒಂದು ಸ್ವಲ್ಪ ಗೌರವ ಇದೆಯೋ ಅಂತ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ. ನನ್ನನ್ನೇನೂ ಕೇಳಲಿಲ್ಲ ಅವರು. ಯಾಕೆ ಬಂದ್ರಿ, ಎಷ್ಟು ದಿನ ಉಳಿತೀರಿ, ಯಾವಾಗ ರಿಟರ್ನು ಅಂತ ಕೇಳಿದರು. ಅದನ್ನು ಹೇಳಿದೆ, ಅಷ್ಟೊತ್ತಿಗೆ ಆಯಿತು. ಬಟ್ ಅಲ್ಲಿ ಮಾತ್ರ ನೀವು ಒಂದು ಸಂಯಮವನ್ನು ಕಾದ್ಕೋಬೇಕು. ನೀವು ಬಾತ್ರೂಮ್ಗೆಲ್ಲ ಹೋಗೋದಿದ್ದರೆ ಹೋಗಿ ಆಮೇಲೆ ಇಮಿಗ್ರೇಷನ್ಗೆ ಬಂದು ನಿಲ್ಲೋದು ಒಳ್ಳೆಯದೇನೋ ಅಂತ ಅನ್ನಿಸ್ತದೆ ನನಗೆ. ಯಾಕೆಂತಂದರೆ ಅಷ್ಟು ಸಾಮಾನ್ಯ 1.5-2.5 ತಾಸು ಮಿನಿಮಮ್ಮು ಹಾಗೇ ಆಗುತ್ತೆ. ಅದರ ನಂತರ ನೀವು ಅಲ್ಲಿಂದ ಹೊರಗಡೆ ಬರ್ತೀರಿ. ಹೊರಗಡೆ ಬಂದ ಮೇಲೆ ನೀವು ಬೇಕಾದರೆ ಮತ್ತೆ ನಿಮ್ಮದೇನಾದರೂ ಶೌಚ ಆದರೆ ಮುಗಿಸ್ಕೊಂಡು ನಮಗೆ 6 ಅಂದರೆ ಸಿ ಬೆಲ್ಟ್ ಅಲ್ಲಿ ನಮ್ಮದು ಲಗೇಜ್ ಬರುತ್ತೆ ಅಂತ ತೋರಿಸ್ತಾ ಇತ್ತು. ಅಲ್ಲಿ ಹೋದರೆ ನಾವು ನಿಂತಿದ್ದೇವೆ, 10-20 ರೌಂಡ್ ಆಯಿತು, ನಮ್ಮ ಬ್ಯಾಗ್ ಕಾಣೋದಿಲ್ಲ. ಅರೆ ಬ್ಯಾಗ್ ಏನಾಯಿತು ಅಂತ ಒಂದು ಚೂರು ಭಯ ಆಯಿತು. ಕೊನೆಗೆ ಅಲ್ಲಿ ವಿಚಾರಿಸಿದಾಗ, ಇದನ್ನೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತಂದರೆ, ನೀವು ನವೀನ್ ಅವರ ಒಟ್ಟಿಗೆ ಬಂದಾಗ ಈ ಎಲ್ಲ ಸಮಸ್ಯೆಗಳನ್ನು ಅವರು ಬಗೆಹರಿಸ್ಬಿಡ್ತಾರೆ. ಅವರಿದ್ದರೆ ಅದೊಂದು ಇಡೀ ಒಂದು 10 ಜನ ಇದ್ದ ಹಾಗೆ, ಅವ್ರು ಏನೂ ಮಾಡೋದಿಲ್ಲ. ಆದರೆ ನಾವು ಅಥವಾ ನೀವು ಎಲ್ಲಾದರೂ ಪ್ರತ್ಯೇಕವಾಗಿ ಬಂದರೆ ಈ ಏರ್ಪೋರ್ಟಲ್ಲಿ ನಿಮಗೆ ಈ ಥರದ ಬ್ಯಾಗೇಜಿನ ಸಮಸ್ಯೆ ಎಲ್ಲ ಆದಾಗ ಒಂದು ಸರಿ ಹೃದಯ ಸ್ತಂಭನ ಆಗುವ ಸಾಧ್ಯತೆ ಇದೆ. ಆದರೆ ಅವತ್ತೇನಾಯಿತು ಅಂತಂದರೆ, ಬೆಲ್ಟಲ್ಲಿ ಬಂದಿಲ್ಲ ಅದು, ಅದರ ಮೊದಲು ಬಂದಿದೆ. ನಮ್ಮದು ಇಮಿಗ್ರೇಷನ್ನು ಲೇಟ್ ಆಯ್ತಲ್ಲ, ಹಾಗಾಗಿ ಏನಾಯಿತು, ಅವನು ಬ್ಯಾಗೆಲ್ಲ ತೆಗೆದು ಒಂದು ಕಡೆ ಇಟ್ಟಿದ್ದ. ನಮ್ಮ ದೀಪು ಹೋಗಿ ಅದನ್ನೆಲ್ಲ ವಿಚಾರಿಸ್ಕೊಬಂದು ಕೊನೆ ನೋಡಿದ್ರೆ ನಮ್ಮ ಬ್ಯಾಗ್ ಒಂದು ಕಡೆ ಬಿದ್ಕೊಂಡಿತ್ತು. ಅಲ್ಲಿಂದ ತಗೊಂಡು ಬಂದೆವು. ಪ್ರವಾಸ ಅಂದಮೇಲೆ ಒಂದು ರೀತಿಯ ಈ ಥರದ್ದೆಲ್ಲ ಕಚುಗುಳಿ ಇರಬೇಕು. ನೇರ ಸರಳ ರೇಖೆಯಲ್ಲಿ ಬಂದಾಗೆ ಬಂದುಬಿಟ್ರೆ ಅದು ಮಜಾ ಇರೋದಿಲ್ಲ. ಸೊ ನವೀನ್ ಅವರು ಮೊದಲೇ ಬಂದಿದ್ದರು. ನಮಗೆ ಬೆಳಗ್ಗೆ ಊಟ ಏನು ತಿಂಡಿ ಈ ಊಟ ಯಾಕೆ ಅಂತಂದರೆ, ಅವತ್ತು ನಮ್ಮದು ಈ ಇಮಿಗ್ರೇಷನಿಂದ ಬೆಳಗ್ಗೆ ತಿಂಡಿನೂ ಇಲ್ಲ, ಮಧ್ಯಾಹ್ನ ಊಟವೇ ಮಾಡಿದೆವು. ಅಷ್ಟೆಲ್ಲ ಆಗುವಾಗಲೂ ಕೂಡ ಒಂದು ಮಲೇಷ್ಯಾದ ಇಡೀ ವಾತಾವರಣ ಅನ್ಪ್ರೆಡಿಕ್ಟೇಬಲ್. ಇಲ್ಲಿ ಒಂದು ಬಿಸಿಲು ಎಷ್ಟೊತ್ತು ಬರುತ್ತೆ,
ಅಥವಾ ಎಷ್ಟೊತ್ತಿಗೆ ಮಳೆ ಬರುತ್ತದೆ, ಎಷ್ಟೊತ್ತಿಗೆ ಮೋಡ ಆಗುತ್ತೆ, ಒಂದು ಗೊತ್ತಾಗೋದಿಲ್ಲ. ಅಂಥ ವಾತಾವರಣದಲ್ಲಿ ನಾವು ಬಂದು ಇಳಿದ ಮೇಲೆ ನಾವು ಅಲ್ಲಿ ಬಹಳ ಪ್ರೀತಿಯಿಂದ ನವೀನ್ ಕಾಯ್ತಾಯಿದ್ರು, ನಾವು ಜೊತೆಯಾದೆವು. ಇವತ್ತು ಇಡೀ ದಿನ, ಒಂದು ದಿನ ಫಸ್ಟ್ ಡೇ ಅವರು ಹೇಗೆ ನಮ್ಮನ್ನು ಸ್ವೀಕರಿಸಿದರು, ಯಾವ ರೀತಿ ಈ 32 ಜನರ ಗುಂಪನ್ನು ನಿಭಾಯಿಸಿದರು ಮತ್ತು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು, ಅವೆಲ್ಲವನ್ನು ನಿಮ್ಮೊಟ್ಟಿಗೆ ವಿತ್ ನವೀನ್ ಮಲೇಷ್ಯಾದ ಒಂದು ಸ್ಟಾರ್ ಹೋಟೆಲಲ್ಲಿ ಕೂತು ನಾವು ಮಾತಾಡ್ತಾ ಇದ್ದೇವೆ. ಈ ಎಲ್ಲ ವಿವರಗಳನ್ನು ನೀವು ಕೇಳಿದಾಗ ನಿಮ್ಗೆ ಅನಿಸ್ಬೋದು, ಒಂದು ಗ್ರೂಪಲ್ಲಿ ಹೋದಾಗ ನಮ್ಮಲ್ಲೊಂದು ಮಾತಿದೆ, ಗುಂಪಲ್ಲಿ ಗೋವಿಂದ ಅಂತ. ನೋ, ಇದು ಗುಂಪಲ್ಲಿ ಗೋವಿಂದ ಅಲ್ಲ, ಗೋವಿಂದನೇ ಗುಂಪಾಗುವಂಥ ಕಥೆ ಇದು. ಹಾಗಾಗಿ ನವೀನ್ನೊಟ್ಟಿಗೂ ಮಾತಾಡೋಣ. ನಮಸ್ತೆ ಸರ್. ತುಂಬ 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 ಧನ್ಯವಾದಗಳು. ಜೊತೆಗೆ ನಿಮ್ಮ ಈ ಹೊಗಳಿಕೆಗೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾರಣ ನಾನು ತುಂಬ ಅಲ್ಪ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದರಲ್ಲಿ ನಾನು ಸುಮಾರು ನೋವುಗಳನ್ನು ನನ್ನ ಜೀವನದಲ್ಲಿ ಉಂಡಿದ್ದೀನಿ, ಮಾಡಿದ್ದೀನಿ. ನಿಮ್ಮಂಥ ಏನು ಒಂದು ಪತ್ರಿಕಾ ರಂಗದಲ್ಲಿ ಮೇರು ಪರ್ವತ ನೀವು. ನಿಮ್ಮಿಂದ ಈ 4 ಮಾತುಗಳನ್ನ ಕೇಳಬೇಕು ಅನ್ನೋದು ನಾನು ಭಾವುಕನಾಗ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತಂದರೆ ತುಂಬ ಥ್ಯಾಂಕ್ಸ್ ಸರ್. ಅಯ್ಯೋ, ತುಂಬ ಖಂಡಿತ ಇದು ನನ್ನ ಮನದಾಳದ ಮಾತು. ತುಂಬ ಥ್ಯಾಂಕ್ಸ್. ನಿಮ್ಮ ಹೊಗಳಿಕೆಗೆ ನಾನು ಎಷ್ಟು ಪಾತ್ರನೋ ಏನೋ, ಅದು ಆ್ಯಕ್ಚುಲಿ ಇದು ಇನ್ನೂ ಮೊದಲನೇ ದಿನದಲ್ಲೇ ನೀವು ನನ್ನನ್ನು ಈ ರೀತಿ ಪ್ರೀತಿಯಿಂದ ನನ್ನ ನಿಲುವುಗಳನ್ನು ಮತ್ತೊಂದನ್ನು ಬೆಂಬಲಿಸ್ತಾ ಬಂದವರು. ಸೊ ಅದಕ್ಕೆ ಸರ್, ನೀವು ಕಣ್ಣಲ್ಲಿ ನೋಡಲಿ, ನೀವು ಅಲ್ಲಿ ಕೂತು ನನ್ನ ಏನು ಕಸ್ಟಮರ್ಗಳು ರಿವ್ಯೂಸ್ ಕೊಡ್ತಾಯಿದ್ರು ಅದನ್ನು ತಂದು ನಿಮ್ಮ ಮುಂದೆ ಕೊಡ್ತಾಯಿದ್ದೆ. ಸೊ ಅದ್ರ ಮೇಲೆ ನೀವು ನನ್ನ ಮೇಲಿನ ನಂಬಿಕೆಯಿಂದ ಅದ್ರ ಬಗ್ಗೆ ಅದನ್ನು ಪ್ರೆಸೆಂಟ್ ಮಾಡ್ತಾ ಹೋಗ್ತಾಯಿದ್ರಿ. ಇವತ್ತು ನೀವೇ ಖಂಡಿತ ನೋಡಲಿ, 3 ದಿನ ನನ್ನ ಜೊತೆ ಇದ್ದವು. ಇದರದ್ದು ಮುಖ್ಯ ಉದ್ದೇಶ ಇನ್ನೊಂದು ಏನಂತ ಸರ್, ಇದೆಲ್ಲ ನಾನು ಕೊಡ್ತಾ ಇರೋದು ಕೇವಲ 35,000 ರೂಪಾಯಿಗಳಲ್ಲಿ. ಈ 35,000 ರೂಪಾಯಿಗಳಲ್ಲಿ ಫ್ಲೈಟ್ ಟಿಕೆಟ್ ಇರುತ್ತೆ, ವೀಸಾ ಫೀಸ್ ಇದ್ದರೆ ವೀಸಾ ಇರುತ್ತೆ, ಇಲ್ಲಾಂದರೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಇರುತ್ತೆ, ಪ್ಲಸ್ ಈ ಥರ ಹೋಟ್ಲಲ್ಲಿ ಸ್ಟೇ ಕೊಡ್ತೀವಿ. ಜೊತೆಗೆ ಸೈಟ್ ಸೀಯಿಂಗಿಂದು ಎಂಟ್ರಿ ಟಿಕೆಟ್ಸ್ ಎಲ್ಲ ಸೇರಿರುತ್ತೆ. ಆಮೇಲೆ ವೀಕ್ಷಕರೇ, ನಾನು ನವೀನ್ ಮಾತನ್ನು ಸೇರಿಸೋದಿದ್ರೆ ಒಂದು ತುಂಬ ಪ್ರೀತಿಯಿಂದ ನೋಡ್ತಾರೆ. ಆ ಪ್ರೀತಿ ಯಾವ ಮಟ್ಟದ್ದು ಅಂದರೆ, ಈಗ ಬರುವಾಗ ನೋಡಿ, ನನಗೂ ಆಗ ಎದೆಗುದಿ ಇತ್ತು. ನಾನು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಈ ರೀತಿಯ ಗುಂಪಲ್ಲಿ ಬಂದದ್ದು. ನಾನು ಇಲ್ಲಿವರೆಗೆ ಬಂದದ್ದೇ ಇಲ್ಲ. ನಾನು ಭಾಳಷ್ಟು ದೇಶಕ್ಕೆ ಹೋಗಿದ್ದೇನೆ, ಆದರೆ ನಾನು ಇಂಡಿವಿಜುವಲ್ ಆಗಿ ಹೋದದ್ದು ಅಥವಾ ನವೀನ್ನಂಥ ಕೆಲವು ಆಪ್ತ ಗೆಳೆಯರೊಟ್ಟಿಗೆ ಹೋದದ್ದು. ನಮಗೆ ಈ ಗುಂಪಿನೊಟ್ಟಿಗೆ ಬಂದ ಅನುಭವ ಇಲ್ಲ. ಆದರೆ ನನಗಿಲ್ಲ ಅನಿಸಿದ್ದೇನೋ ಗೊತ್ತಾ, ಕೆಲವರು ಹೇಳಿದ್ದನ್ನು ಕೇಳಿದೆ ನಾನು. ಬರುವಾಗ ನಾವು ಸಂಕೋಚದಿಂದ ಬರ್ತೇವೆ. ನಾವಿಬ್ಬರೇ ಇದ್ದೇವೆ, ಗಂಡ ಹೆಂಡತಿ, ಅಥವಾ ಇಬ್ಬರೇ ಹುಡುಗರಿದ್ದೇವೆ, 5 ಜನ ಹುಡುಗರು, ಒಂದು ಕಂಪನಿಯವರು ಬಂದಿದ್ದರು. ಇವರೆಲ್ಲ ಏನು ಹೇಳ್ತಾಯಿದ್ರು ಅಂದರೆ, ಹೇಗೆ 30 ಜನರೊಟ್ಟಿಗೆ ಹೆಂಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು, ಹೆಂಗೆ ಮಿಂಗಲ್ ಆಗೋದು, ಯಾವ ರೀತಿ? ಯಾಕೆಂದರೆ ಯಂಗ್ ಕಪಲ್ ಇದ್ದರು, ಮೊದಲು ಮದುವೆಯಾಗಿ ಇನ್ನೂ ಹನಿಮೂನಿಗೆ ಹೋಗ್ದೇ ಇಲ್ಲೇ ಬಂದಂಥವ್ರು ಇದ್ದರು. ಇವರೆಲ್ಲ ಇದ್ದಾಗ ನಮ್ಮಂಥ ಮಧ್ಯವಯಸ್ಕರು ಇರ್ತೇವೆ. ಸೊ ಇವನ್ನೆಲ್ಲ ಹೇಗೆ ನಿಭಾಯಿಸೋದು ಅಂತ. ಆದರೆ ಅವರು ಒಂದು ದಿನದ ಕಾರ್ಯಕ್ರಮವನ್ನು ನಾವು ಟ್ವಿನ್ ಟವರ್ ಅಡಿಯಲ್ಲಿ ಸಂಜೆ ಹೊತ್ತಿಗಲ್ಲೊಂದು ಬಣ್ಣದ ಕಾರಂಜಿ, ಒಂದು ಬಹಳ ನೆರಳು ಬೆಳಕಿನ ಒಂದು ನೀರಿನ ಆಟ ಇದೆ, ಬಹಳ ಗಮ್ಮತ್ತಿದೆ ಅದು. ಅಲ್ಲಿ ನಾವು ನಿಂತುಕೊಂಡು ಅದನ್ನು ನೋಡ್ತಾ ಇದ್ದೆವು. ನನಗೆ KRS ಇಂದೆಲ್ಲ ನೆನಪಂತು. KRSನ ಅಪ್ಪಂತರ ಇದೆ ಇದು. ನಮ್ಮ ದೇಶದಲ್ಲಿ ದೊಡ್ಡ ದೌರ್ಬಲ್ಯ ಅದು. ಬೆಂಗಳೂರಿನನ್ನು ನಾನು ಈ ಸಿಟಿಯನ್ನು ನೋಡಿದಾಗ, ಇಲ್ಲಿಯ ರೋಡನ್ನು ನೋಡಿದಾಗ, ಇಲ್ಲಿಯ ಸ್ವಚ್ಛತೆ ನೋಡಿದಾಗ, ಇಲ್ಲಿಯ ಒಂದು ರಾಜಕಾಲುವೆಯನ್ನು ನೋಡಿದಾಗ, ಇಲ್ಲಿಯ ಇಡೀ ಮೇಲ್ಸೇತುವೆಗಳನ್ನು ಎಷ್ಟು ಸುಂದರವಾಗಿ ಮಾಡ್ತಾರೆ, ಇವೆಲ್ಲ ನೋಡಿದಾಗ ಬಹಳ ದುಃಖ ಆಯಿತು. ಬೆಂಗಳೂರನ್ನು ಯಾವ ಅದ್ಭುತವಾಗಿ ಮಾಡ್ಬೋದಿತ್ತು. ಇಡೀ ವಿಶ್ವದ ಎಲ್ಲ ತಂತ್ರಜ್ಞರನ್ನು, ಸಾಫ್ಟ್ವೇರ್ ಇದನ್ನು, ಇಡೀ ಒಂದು ಆತ್ಮವನ್ನು ಸೆಳೆದಂಥ ಸಿಟಿ ಅದು. ಆದರೆ ದೌರ್ಭಾಗ್ಯ, ನಮ್ಮಲ್ಲಿ ಅದನ್ನು ನೋಡಿಬಿಟ್ರೆ ಅದು ಕಲಾಸಿಪಾಳ್ಯವೋ ಇನ್ನೊಂದು ಏನೋ ಅಂತ ಹೇಳಲಿಕ್ಕೆ ಅರ್ಥ ಆಗೋದಿಲ್ಲ. ಅಂತ ನೀವು ಕಂಪೇರ್ ಮಾಡುವಂಗೆ ಇಲ್ಲ. 1957 ಮಲೇಷ್ಯಾಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು, ನಮಗೆ 47. ಇಲ್ಲಿಯೂ ನಮ್ಮ ಹಾಗೆಯೇ, ಇಲ್ಲಿ ಡಚ್ಚರು ಅಥವಾ ಇಂಗ್ಲೀಷರು ಇವರೆಲ್ಲ ಆಳಿದ್ದಾರೆ, ಪೋರ್ಚುಗೀಸರು. ಆದರೆ ಕೊನೆಗೆ ತನ್ನ ಮೈ ಮುರಿದೋದು ಹೇಗೆ ಎದ್ದು ನಿಂತಿದೆ ಮಲೇಷ್ಯಾ ಅಂತಂದರೆ ನೀವು ಬಿಲೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಟ್ವಿನ್ ಟವರೇ ಬಹುಶಃ ಇಡೀ ಮಲೇಷ್ಯಾದ 2 ಕೊಂಬುಗಳನ್ನು. ಅದರಿಂದಲೇ ಜನ ಬಂದು ಇಲ್ಲಿ ಆಕರ್ಷಣೆ ಇದೆ ಅಂತ ಅನ್ನಿಸ್ತದೆ. ಆಗ ಆ ಹುಡುಗರು ಹೇಳ್ತಾಯಿದ್ರು, ಬಂದ ಆ 32 ಜನರಲ್ಲಿ ಮಾತುಕತೆ ಆಗಿದ್ದನ್ನು ಕೇಳಿದೆ ನಾನು. ಏನು ಅಂತಂದರೆ, ನಾವು ಬರುವಾಗ ಒಬ್ಬರೊಬ್ಬರೇ ಬರ್ತೇವೆ, ಸಂಕುಚಿತ ಭಾವದಿಂದ ಬರ್ತೇವೆ. ಆದರೆ ಯಾವಾಗ ಏರ್ಪೋರ್ಟಿಗೆ ಬಂದುವೋ
ಬಂದು ಯಾವಾಗ ನವೀನ ಎಂಟ್ರಿ ಆಯಿತೋ ಅಲ್ಲಿಂದ ತಗೊಳ್ಳಿ ಒಳ್ಳೆ ನಗು ಗಿಗ್ಗು ಆ ಥರ ಸಂಬಂಧ, ಇವ್ರ ಪರಿಚಯ ಅವ್ರ ಪರಿಚಯ ಸೆಕೆಂಡ್ ಮಾಡಿಸಿ ಹಂಗೆ ಹಿಂಗೆ ಎಲ್ಲ ಮಾಡಿ ಕೊನೆ ನೋಡಿದ್ರೆ ನಮ್ದೊಂದು ಬೃಹತ್ ಕುಟುಂಬದ ರೀತಿಯೇ ಆಗೋಯ್ತು ಒಂದು 2 ತಾಸಲ್ಲಿ ಅಂತ. ಯಾರೋ ಒಬ್ಬರು ಈ ಪುಟಕ್ಕಂತ ಹೋಗ್ಬಿಡ್ತಾರೆ, ನಮ್ಮ ಭಾರತೀಯರ್ ತಾನೆ, ನಮ್ಮಲ್ಲಿ ಬುಟ್ಟಿಯೊಳಗೆ ಹಾಕಿದ ಕಪ್ಪೆ ಥರ ಹಾಗೆ. ಆದರೂ ನೀವು ನಗನಗುತ್ತಾನೆ ಅದನ್ನು ಹ್ಯಾಂಡಲ್ ಮಾಡಿ. ಖಂಡಿತ ಸರ್. ಏನಾಗುತ್ತೆ ಇದು ಈಗ ನನಗಂದರೆ ಇದು ದಿನನಿತ್ಯದ ಕಾಯಕ. ಈ ಫ್ಲೈಟ್ ಇಳಿ ಇನ್ನೊಂದು ದೇಶಕ್ಕೆ ಹೋಗು, ಇನ್ನೊಂದು ಫ್ಲೈಟ್ ಇಳಿ ಮತ್ತೊಂದು ದೇಶಕ್ಕೆ ಹೋಗಿ, ಇದು ನನಗೆ ಕಾಯಕ. ಸೊ ಆಲ್ಮೋಸ್ಟು ದೇವರ ಅನುಗ್ರಹ, ನೀವು ಸಾಕಷ್ಟು ದೇಶಗಳಿಗೆ ಹೋಗಿರ್ತೀರ. ಈ ಯಾವತ್ತೂ ಹೋಗ್ದಲ್ಲೇ ಇರೋನು, ವಿಮಾನ ಅಂದರೆ ಏನು ಅಂತ ಗೊತ್ತಿಲ್ಲದಿರೋನಿಗೆ ಅದೇನಾಗುತ್ತೆ ಸಹಜವಾಗಿ, ಅದರಲ್ಲೂ ಇಷ್ಟು ಕಡಿಮೆ ಏನು ದರದಲ್ಲಿ ಪ್ರವಾಸ ಕರ್ಕೊಂಬರ್ತಾ ಇದ್ದೀನಿ ವಿದೇಶ ಆ್ಯಕ್ಚುಲಿ ನಿಮಗೂ ಗೊತ್ತು, ನನ್ನ ಕಾನ್ಸೆಪ್ಟೇ ಅತ್ಯಂತ ಕಡಿಮೆ ದರದಲ್ಲಿ ವಿದೇಶ ಕನ್ನಡಿಗರಿಗೆ ವಿದೇಶ ಪ್ರವಾಸ ಮಾಡಿಸ್ತೀವಿ ಅನ್ನೋದು ನನ್ನ NJ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ವಾಕ್ಯ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, ಅವರು ಸಹಜ ಮನುಷ್ಯನ ಗುಣ, ಬರೋವರೆಗೂ ಒಂಥರ ಎಕ್ಸೈಟ್ ಆಗಿರ್ತಾರೆ, ಬಂದು ಒಂದು ಸ್ವಲ್ಪ ಸಮಯದ ನಂತರ ಬೇರೆ ಥರ ಎಕ್ಸೈಟ್ಮೆಂಟ್ ಇರುತ್ತೆ, ಇನ್ನು ಸ್ವಲ್ಪ ಸಮಯದ ನಂತರ ಅವನ ಮಾಮೂಲಿ ಭಾರತದ ಲೋಕದಲ್ಲಿ ಅವನು ವಿಹರಿಸ್ತಾರೆ. ಅವನಿಗೆ ಯಾವುದು ಡಿಸಿಪ್ಲೀನು, ಹಿಂಗೆ ಇರಬೇಕು, ಈ ಥರ ಸಮಯಕ್ಕೆ ಸರಿಯಾಗಿ ಬರಬೇಕು, ಬೇರೆಯವ್ರು ಬೇಜಾರು ಮಾಡ್ಕೊತಾರೆ ಅನ್ನೋದು ಯಾವುದು ನೀವು ಎಷ್ಟೇ ಊದುತ್ತಾ ಇದ್ರೂ ಶಂಕ ಅವನ ತಲೆಗೆ ಹೋಗಿರಲ್ಲ. ಸೊ ಅವಾಗೇನಾಗುತ್ತೆ, ಅವನಿಗೆ ಮನಸ್ಸಿಗೆ ನೋವಾಗದೇ ರೀತಿ 99% ಪ್ರಯತ್ನ ಮಾಡ್ತೀವಿ. ಕಾರಣ ಏನಾಗುತ್ತೆ, ಅವನಿಗೆಲ್ಲ ಮನಸ್ಸಿಗೆ ನೋವಾಗ್ಬೋದು. ಅವನು ಅದೇ ಜೀವನದ ಅತಿ ಮುಖ್ಯ ಕ್ಷಣಗಳನ್ನು ಇಲ್ಲಿ ಕಳೆಯೋಕ್ಕೆ ಅಂತ ಕರ್ಕೊಂಬಂದಿರ್ತೀವಿ. ಅವನು ಬೆರೆಸುರಿಸಿದ್ದ ಹಣ, ಇದೆಲ್ಲದ್ರ ಜೊತೆಗೆ ಒಂದು ನಗುವಿನೊಂದಿಗೆ ವಾಪಸ್ಸು ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗೋಣ ಅನ್ನೋದು ನನ್ನ ಉದ್ದೇಶ. ಇವತ್ತು ನಾವು ಬರೋದ್ರೊಳಗೆ ನಮಗೊಂದು 2-3 ಮಿಸ್ ಆಗಿದೆ. ಹೌದು ಹೌದು ಹೌದು. ಬೆಳಗ್ಗೆ ಬಂದ ತಕ್ಷಣ ಹೇಗೆ ನಿಮ್ಮ ಈಗ ಉದಾಹರಣೆಗೆ ಮಲೇಷ್ಯಾ ಟೂರ್ ಅಂದುಕೊಳ್ಳೇನೆ. ಹೌದು. ಈಗ ನಿನ್ನೆ ನಾವು 7 ಗಂಟೆಗೆ ಬಂದೆವು ಏರ್ಪೋರ್ಟ್ಗೆ. ಹೌದು. ಆಮೇಲೆ ಚೆಕ್ ಇನ್ ಆದೆವು. ಹೌದು. ಇತ್ಯಾದಿ. ಹೌದು. ಆಮೇಲೆ ಒಂದು 2.5-3 ಅವರ್ಸ್ ನಾವು ಅಲ್ಲಿ ಕಳೆದೆವು. ಹೌದು. ಸೊ ಆಮೇಲೆ ನೀವು ಫಸ್ಟ್ ಬಂದ್ರಿ, ನಾನು. ಸೊ ನಿಮ್ಮ ಪ್ರೋಗ್ರಾಮ್ ಹೇಗಿರುತ್ತೆ ಸಾಮಾನ್ಯ? ಯಾಕಂದ್ರೆ ಇವತ್ತು ಬೆಳಗ್ಗೆ ನಾನು ಮಿಸ್ ಮಾಡ್ಕೊಂಡೆ. ಹೌದು ಸರ್. ಅದೇನಾಗುತ್ತೆ, ಏರ್ಪೋರ್ಟಲ್ಲೇ ನಾವು ಆ್ಯಕ್ಚುಲಿ ಎಲ್ಲ ಫ್ರೆಶ್ ಆಗೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕಾರಣ ಇಲ್ಲಿ ರೂಮ್ಗಳು ಸಿಗೋದು ಮಧ್ಯಾಹ್ನ, ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ 24 ಅವರ್ಸಲ್ಲಿ ಮಧ್ಯಾಹ್ನ 2 ಗಂಟೆಗೆ ಚೆಕ್ ಇನ್ ಕೊಡ್ತಾರೆ. ಸೊ ನಾನೇನು ಬಜೆಟಲ್ಲಿ ಇವ್ರನ್ನ ಪ್ರಯಾಣ ಮಾಡಿಸ್ತೀನಲ್ಲ, ಬಿಫೋರ್ ಚೆಕ್ ಇನ್ ತೊಗೊಂಡಾಗ ಇನ್ನೂ ಒಂದಿನ ಎಕ್ಸ್ಟ್ರಾ ಬರುತ್ತೆ. ಎಕ್ಸ್ಟ್ರಾ ಆಗ್ಬಿಡ್ತೀವಿ. ಸೊ ಇವ್ರು ಬಂದು ಸೀದಾ ರೂಮಿಗೆ ಬಂದರು, ಲಗೇಜ್ ಇಟ್ಬಿಟ್ಟು ಮತ್ತೆ ಆಚೆಗೆ ಹೋಗ್ತಾರೆ. ಆದ್ದರಿಂದ ಅವ್ರಿಗೆ ಉಳಿತಾಯ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನೇನು ಮಾಡ್ತೀನಿ, ಏರ್ಪೋರ್ಟಲ್ಲೇ ಫ್ರೆಶ್ ಅಪ್ ಮಾಡ್ಕೊಳೋಕ್ಕೆ ಕಾಲಾವಕಾಶ ಕೊಡ್ತೀನಿ. ಅಲ್ಲಿ ಏರ್ಪೋರ್ಟಲ್ಲಿ ಮುಗಿತಿದ್ದಂಗೆ ಅಲ್ಲಿಂದನೇ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರು ಅನುಕೂಲಸ್ಥರು ಕಸ್ಟಮೈಸ್ ಮಾಡೋ ಟೈಮಲ್ಲಿ ಅವ್ರ ಅನುಕೂಲಕ್ಕೆ ಥರ ಕೇಳಿದಾಗ ನಾನೇನು ಮಾಡ್ತೀನಿ, ಡೈರೆಕ್ಟ್ ಏರ್ಪೋರ್ಟಿಂದ ಇಲ್ಲಿ ಕರ್ಕೊಂಬರ್ತೀನಿ. ನಾವೆಲ್ಲಿ ಮಧ್ಯ ಒಂದು ತಿಂಡಿ ಕೊಡಿಸ್ತೀನಿ. ಏರ್ಪೋರ್ಟು ಆಲ್ಮೋಸ್ಟ್ 2 ಅವರ್ಸ್ ಮೇಲೆ ಬೇಕು ಅಲ್ಲಿಂದ ಇಲ್ಲಿಗೆ ನಾವು ಸಿಟಿ ಒಳಗೆ ಎಂಟ್ರ್ ಆಗೋಕ್ಕೆ. ಅವರಿಗೆಲ್ಲ ಏನು ಮಾಡ್ತೀನಿ, ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿ ಇಲ್ಲಿ ಬಂದು ಚೆಕ್ ಇನ್ ಕೊಡಿಸ್ತೀನಿ. ಇಲ್ಲ ಈ ಥರ ಗ್ರೂಪ್ ಟೂರ್ಗಳು ಬರೋರಿಗೆಲ್ಲ ಏನು ಮಾಡ್ತೀನಿ, ನಾನು ಅಲ್ಲಿ ಫ್ರೆಶ್ ಮಾಡಿಸಿ ಆಚೆ ಕರ್ಕೊಂಬೋದು. ಮೊದಲು ಉಪಹಾರ, ಯಾಕೆಂದರೆ ನೋಡಿದ್ರಿ ನೀವು ಎಲ್ಲ ವಯಸ್ಸವರು 2 ವರ್ಷದ ಮಗುವಿಂದ ಹಿಡಿದು ಸುಮಾರು ಒಂದು 70-75 ಏಜ್ನವರೆಗೂ ಎಲ್ಲರೂ ನನ್ನ ಜೊತೆ ಇದ್ದಾರೆ. ಕೆಲವರು BP ಮಾತ್ರೆ, ಶುಗರ್ ಮಾತ್ರೆ ಸಾರಿ ಒತ್ತಿ ಹೇಳಿರ್ತೀನಿ ನಾನು. ನಿಮ್ಗೇನು ಮರೆತರೂ ಚಿಂತೆ ಇಲ್ಲ, ನಾನಿದ್ದೀನಿ. ನಿಮ್ಮದು ಟ್ಯಾಬ್ಲೆಟ್ಸ್ಗಳು ಮತ್ತು ಪಾಸ್ಪೋರ್ಟ್ ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ದಿನಕ್ಕೆ 2 ಸಾರಿ ಬೆಳಗ್ಗೆ ಸಾಯಂಕಾಲ ಬಿಫೋರ್ 10 ಡೇಸಿಂದ ನಾನು ಹೇಳ್ತಾನೇ ಇರ್ತೀನಿ. ಯಾಕೆಂದರೆ ಇವೆರಡು ಸಿಗದಲ್ಲೇ ಇರೋಂಥ ಜಾಗ ಇದು. ಮಾತ್ರೆಗಳು ಯಾವ್ದು ಅಲ್ಲಿ ಊರಲ್ಲೇ ಬೇರೆ ಥರ ಪ್ರಿಸ್ಕ್ರಿಪ್ಷನ್ ಇರ್ತದೆ, ಇಲ್ಲಿ ಹೊಸ್ದಾಗಿ ಹೋದರೆ ಯಾರು ಕೊಡೋಲ್ಲ. ಅಕಸ್ಮಾತ್ ಕೊಟ್ಟರು ಅಂತಲೇ ಇಟ್ಕೊಳ್ರಿ, ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ. ಸೊ ಇದೆಲ್ಲ ಪ್ರಾಬ್ಲಮಿಂದ ಏನು ಮಾಡ್ತೀನಿ, ಅವರಿಗೆ ಬೆಳಗಿನ ಉಪಹಾರ ಆದಷ್ಟು 8 ಗಂಟೆ ಅಷ್ಟೊತ್ತಿಗೆ ಕೊಡ್ಸೋಕ್ಕೆ. ಇಮಿಗ್ರೇಷನಲ್ಲೊಂದು ಸರಿಯಾದ ಸಮಯಕ್ಕೆ ಮುಗಿದ್ರೆ ನಮ್ಗೆ ಯಾವುದೂ ತೊಂದರೆ ಇರೋಲ್ಲ. ಮೇಯ್ನ್ ಬರೋದು ಇಮಿಗ್ರೇಷನು ಮತ್ತು ಲಗೇಜು, ಅದಾಯಿತು ಅಂದರೆ ತೊಂದರೆ ಇಲ್ಲ. ಆ ತಿಂಡಿ ಏನು ಮುಗಿಸ್ತೀನಿ, ಇಂಡಿಯನ್ ಫುಡ್ಡೆ, ಪೂರಿ, ರೊಟ್ಟಿ, ಪೋಹ, ಇಡ್ಲಿ, ವಡೆ, ಆ ಥರದ್ದೆಲ್ಲ ಐಟಮ್ಸ್ ಇರುತ್ತೆ. ಸೊ ಅದು ಮುಗಿಸಿ ನಾನೇನು ಮಾಡ್ತೀನಿ, ಪುತ್ರಜಯ ಅಂತ ಒಂದು ಟೂರ್ ಬರುತ್ತೆ. ಇಲ್ಲಿ ನಮ್ದು ಹೆಂಗೆ ವಿಧಾನಸೌಧ ಎಲ್ಲ ಇದೆಯಲ್ಲ, ಆ ಥರ ಈ ಆಡಳಿತಾತ್ಮಕ ಕಚೇರಿಗಳನ್ನು ಒಂದು ಜಾಗದಲ್ಲೆಲ್ಲ ಜೋಡಿಸಿಟ್ಟಿದ್ದಾರೆ. ಸುಂದರವಾದ ಜಾಗ, ಅಲ್ಲಿ ಬೋಟಿಂಗ್ ಗೀಟಿಂಗ್ ಎಲ್ಲ ಇರುತ್ತೆ. ಒಂದು ಮಸೀದಿ ಕೂಡ ಇದೆ ಎದುರುಗಡೆ. ಆ್ಯಕ್ಚುಲಿ ಇದು ಮುಸ್ಲಿಂ ಕಂಟ್ರಿ. ಹೌದು. ಸೊ ಹಾಗಾಗಿ ಆ ಮುಸ್ಲಿಂ ಕಂಟ್ರಿ ಆದ್ರೂ ಇದನ್ನು ನಾವು ಮುಸ್ಲಿಮ್ಸು ಡಾಮಿನೇಷನನ್ನು ತೋರಿಸದೆ, ಇದು ಸರ್ವರಿಗೂ ಸಹಬಾಳ್ವೆ ಅನ್ನೋ ಲೆಕ್ಕಾಚಾರದಲ್ಲಿ ಬದುಕಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರೋಂಥ ನಾನು ತಿರುಗಾಡುತ್ತಾ ಇರೋ ದೇಶಗಳಲ್ಲಿ ಇದು ಒಂದು ದೇಶ. ಇಲ್ಲಿ ಇವತ್ತು ಇಡೀ ದಿನ ನಾವು
ಆ ನಂತರ ಇವರು ಒಂದು ಅಲ್ಲಿಯ ಈ ದೇಶದ ಪ್ರಧಾನಿಯ ಕಚೇರಿ, ಅದರ ಸುತ್ತಮುತ್ತಲಿನ ವಾತಾವರಣ ಅವನ್ನೆಲ್ಲ ನೋಡ್ಕೊಬಂದ ಮೇಲೆ ಆಮೇಲೆ ನಾನು ಅವರು ಒಟ್ಟಿಗಾದೆವು. ಅಲ್ಲಿಂದ ನಾವು ಕೊನೆಗೆ ಬ್ರಿಟಿಷ್ ಕಾಲದಲ್ಲಿ ಒಂದು ಬ್ಯಾಂಕ್ ಕಾಲೋನಿ ಥರ, ಆ ಬ್ಯಾಂಕಿಂಗ್ ಸರ್ಕಲ್ ಅಂತ ಕರಿಬೋದು. ಇವತ್ತಂತೂ ಅಲ್ಲಿ ನಿಂತುಬಿಟ್ರೆ ನಿಮಗೆ ಗಗನಚುಂಬಿ ಕಟ್ಟಡಗಳು, ಆಮೇಲೆ ಟ್ರೆಡಿಷನಲ್ ಆದಂಥ ಬ್ರಿಟಿಷ್ ಕಟ್ಟಡಗಳು, ಆಮೇಲೆ ಆ ಕಟ್ಟಡ ಹೇಳುವ ಇತಿಹಾಸದ ಕಥೆಗಳು, ಆಮೇಲೆ ಅಲ್ಲೇ ಒಂದು ಮಿನಿ ಗಾಲ್ಫ್ ಕೋರ್ಟ್ ಇದೆ. ಅದರ ಜೊತೆಗೆ ಬಹಳ ಅದ್ಭುತವಾದಂಥ ಜಾಗ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದು ಇಡೀ ಸೆಂಟರ್ ಆಫ್ ದ ಮಲೇಷ್ಯಾ, ಅದು ಆ ಏರಿಯಾ. ಅಲ್ಲಿಂದ ನಾವು ಟ್ವಿನ್ ಸಿಟಿಗೆ ಹೋದೆವು. ಇವತ್ತಿನ ಜರ್ನಿಯಲ್ಲಿ ಅಷ್ಟೇ. ಕೊನೆಗೆ ಅದೇ ಥರ ಭಾರತೀಯ ನಮ್ಮ ತಮಿಳು ಶೈಲಿಯ ರಾತ್ರಿಯ ಊಟ ಮಾಡಿ ಈಗ ಬಂದಿಲ್ಲಿ ಕೂತಿದ್ದೇವೆ. ಬಟ್ ಒಂದೇನು ಅಂತಂದರೆ, ಈ ಇಡೀ ದಿನದ ಒಂದು ಪ್ರಯಾಣದಲ್ಲಿ ನಾವು ಕಂಡಂತಹ ಒಂದು ನೋಟ ಏನು ಅಂತಂದರೆ, ನಿಮಗೆ ಮಲೇಷ್ಯಾ ಒಂದು ಮುಸ್ಲಿಂ ದೇಶ ಅಂತ ಅನಿಸೋದಿಲ್ಲ. ಖಂಡಿತ. ಯಾಕಂತಂದರೆ ಬಹುಶಃ ನಮ್ಮಲ್ಲಿ ಆದರೂ ಅನಿಸ್ಬಿಡ್ಬೋದು. ಯಾಕಂದರೆ ನಮ್ಮಲ್ಲಿ 3 ಸಾರಿ ಇದಕ್ಕೆ ಬೀಳುತ್ತೆ ನಮಗೆ ಆಜಾನ್. ಆದರೆ ಇಲ್ಲ, ಆಜಾನ್ ಇಲ್ಲ. ಇಲ್ಲಿ ಯಾವುದೇ ಆ ಥರ ಸೌಂಡ್ ಇಲ್ಲ. ಆಮೇಲೆ ರೋಡ್ ಇಲ್ಲೇ ಇದ್ದರೆ ಇಲ್ಲೇ ಫುಡ್ ಸ್ಟ್ರೀಟ್ ಇರುತ್ತೆ. ಒಂದೇ ಒಂದು ಇಡೀ ದಿನ ನಿಮಗೆ ಒಂದೇ ಒಂದು ಹಾರ್ನ್ ಕೇಳಿಸಿಲ್ಲ. ಹೌದು ಹೌದು. ಹಾಂ. ಆಮೇಲೆ ಒಂದು ಬ್ಯೂಟಿಫುಲ್ ಆದಂಥ ವೆಲ್ ಪ್ಲ್ಯಾನ್ಡ್ ಸಿಟಿ ಇದು. ಅಷ್ಟು ಚಂದ ಸಿಟಿ, ಅಷ್ಟು ಕ್ಲೀನ್ ಇದೆ. ಮತ್ತು ನಿಮಗೆ ಪ್ರವಾಸೋದ್ಯಮಕ್ಕೆ ಈ ದೇಶವನ್ನು ಪೂರಕವಾಗಿ ಕಟ್ಟಿದ್ದಾರೇನೋ ಅನ್ನುವ ಮಟ್ಟಕ್ಕೆ ಈ ಮಲೇಷ್ಯಾ ನಿಮಗೆ ಕಾಣಿಸ್ಕೊಳ್ತದೆ. ನಾವು ಇವತ್ತು ಇಡೀ ದಿನ ಭಾಳ ಮಜಾ ಮಾಡಿದ್ದೇವೆ, ಖುಷಿ ಪಟ್ಟಿದ್ದೇವೆ. ಆ 32 ಜನ ನಾವು ಎಲ್ಲೆಲ್ಲಿಂದೋ ಬಂದವರು ಅಂತ ಅನ್ನಿಸ್ಲೇ ಇಲ್ಲ. ಅಷ್ಟರ ಮಟ್ಟಿಗೆ ಅದನ್ನು ನವೀನು ಮ್ಯಾನೇಜ್ ಮಾಡಿದರು. ಹೇಳಿ ನಮಗೆ ಇನ್ನು 3 ದಿನಗಳಿರುತ್ತೆ ಇದೇ ಜರ್ನಿ, ಹಂತವಾಗಿ ಹೇಳ್ತಾವಾಗನ. ಸೊ ನಿಮಗೆಲ್ಲ ಖಂಡಿತ ಸರ್, ನನ್ನ ಮನದಾಳದ ಮಾತು, ತುಂಬ ಕೃತಜ್ಞತೆ. ಫ್ರಮ್ ದ ಬಿಗಿನಿಂಗ್ ಡೇ ನೀವು ನನಗೆ ಸಪೋರ್ಟ್ ಮಾಡ್ತಾ ಬಂದ್ರಿ. ಆಮೇಲೆ ನಾನೇ ಖುದ್ದಾಗಿ ನಿಮ್ಮನ್ನು ಕರೆದು, ಸರ್ ಒಂದು ರಿಯಾಲಿಟಿ ಚೆಕ್ ಅಂತ ಇರಲಿ, ಜನರಿಗೂ ಅದ್ರ ಬಗ್ಗೆ ಅರಿವು ತಿಳುವಳಿಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮ್ಮನ್ನು ಬ್ಯುಸಿ ಶೆಡ್ಯೂಲಲ್ಲಿ ಜೊತೆಗೆ ಕರೆತಂದಿದ್ದೀನಿ. ನಮ್ಮಲ್ಲಿ ಏನೇ ನ್ಯೂನತೆಗಳಿದ್ರೂ ನೀವು ಖಂಡಿತ ತಿಳಿಸ್ಕೊಡಿ. ಯಾಕೆಂದರೆ ನೋಬಡಿ ಈಸ್ ಪರ್ಫೆಕ್ಟ್ ಅಂತಾರಲ್ಲ. ಸೊ ಹಾಗಾಗಿ ಇನ್ನೂ ಉತ್ತಮವಾದದ್ದು ಏನು ಕೊಡೋಕ್ಕೆ ಸಾಧ್ಯನೋ ಖಂಡಿತ ಸರ್, ನನ್ನ ಕಡೆಯಿಂದ ಕನ್ನಡದ ಜನತೆಗೆ, ಕರ್ನಾಟಕದ ಜನತೆಗೆ ನಾನು ಸದಾ ಸಿದ್ಧ ಸರ್. ಏನೋ ದೇವರು ನನ್ನನ್ನು ಇದನ್ನು ಆಯ್ಕೆ ಮಾಡಿ ಈ ಕ್ಷೇತ್ರದಲ್ಲಿ ನೀನು ಸ್ವಲ್ಪ ದಿನ ಇರುವಂಥ ಕಳಿಸ್ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ. ಆಮೇಲೆ ನೋಡಿ, ಈ ಹೋಟೆಲ್ ಯಾವುದು ಅಂದರೆ ಐಬಿಸ್ ಇಂಟರ್ನ್ಯಾಷನಲ್. ಐಬಿಸ್ ಇಂಟರ್ನ್ಯಾಷನಲ್ ಹೋಟೆಲ್ಗೆ ಬನ್ನಿ ಅಂತ ಇವರು ನಮಗೆ ಏರ್ಪೋರ್ಟಿಗಿಂದ ನಾವು ಹೊರಡುವಾಗ ಹೇಳಿದರು. ನಾವು ಬಂದೆವು. ಬಂದರೆ ನಮ್ಮೂರಿದ್ದ ವಾದ್ಯ, ನಮ್ಮೂರಿನ ದೇವಿ ದೇವಸ್ಥಾನ, ಅಲ್ಲೇ ಶಂಖನಾದ, ಗಂಟೆನಾದ ಎಲ್ಲವೂ ಕೇಳಿಸ್ತಾ ಇದೆ. ಆದರೆ ಇದೇನು ಅಂತಂದರೆ, ಈ ಹೋಟೆಲಿನ ಪಕ್ಕದಲ್ಲೇ ನಮ್ಮ ತಮಿಳು ಬಾಂಧವರು ಎಲ್ಲರೂ ಸೇರಿ ಒಂದು ದೇವಿಯ ದೇವಸ್ಥಾನ ಮಾಡಿದ್ದಾರೆ. ಶ್ರಾವಣ ಸೋಮವಾರ ಇವತ್ತು ನಾವು ಬಂದ ದಿನ. ಬಹಳ ಒಳ್ಳೆಯ ಪೂಜೆ ಪುರಸ್ಕಾರ ಎಲ್ಲ ಇತ್ತು. ನಾವು ಏರ್ಪೋರ್ಟಿಂದ ನೇರ ಬಂದಿದ್ದರಿಂದ ನಾನು ದೇವಸ್ಥಾನದ ಒಳಗೆ ಹೋಗಲಿಲ್ಲ, ಹೊರಗಡೆಯಿಂದನೇ ಕೈ ಮುಗಿದೆ. ಅಂದರೆ ಇಲ್ಲಿ ಲಿಟ್ಲ್ ಇಂಡಿಯಾ ಅಂತಿದೆ. ಆಮೇಲೆ ತಮಿಳು ಸಮಾಜದ ಒಂದು ದೊಡ್ಡ ಸಿಟಿಯೇ ಇದೆ ಇಲ್ಲಿ ಒಂದು. ಆಮೇಲೆ ಭಾರತದ ಅದರಲ್ಲೂ ಬೆಂಗಳೂರಿನಂಥ ಸ್ಟ್ರೀಟನ್ನು ಹೋಲುವಂಥ ಬಹಳಷ್ಟು ಪ್ಲೇಸ್ಗಳಿದೆ. ಹಾಗಾಗಿ ಈ ಮಲೇಷ್ಯಾ ಅನ್ನೋದು ನಿಮಗೆ ನೋಡುವ ಕಣ್ಣುಗಳು ನೀವು ಹೇಗೆ ತಗೊಳ್ತೀರಿ ಅಂತ. ನಾವೀಗ ಸೋಬರಾಗಿ ಒಂದೊಂದು ದಿನ ಹೇಗೆ ಕಳೆಯಿತು ಅನ್ನೋದನ್ನು ನಿಮಗೊಂದು ಸಣ್ಣ ಗ್ಲಿಮ್ಸಿನ ರೂಪದಲ್ಲಿ ಇವತ್ತು ಮಾತಾಡಲಿಕ್ಕೆ ಕೂತಿದ್ದೇವೆ. ಮಲೇಷ್ಯಾದ ದಿ ಬೆಸ್ಟ್ ಇದು ಏನು ನೋಟಗಳಿದೆಯಲ್ಲ, ಅದನ್ನು ಸಪ್ರೇಟಾಗಿ ನಿಮಗೆ ನಾನು ಕೊಡ್ತಾ ಹೋಗ್ತೇನೆ. ಟ್ವಿನ್ ಸಿಟಿ ಅಂತ ಒಂದು ಟವರನ್ನು, ಒಂದು ಕಟ್ಟಡವನ್ನು, ಒಂದು ಬಿಲ್ಡಿಂಗನ್ನು ಕರ್ನಾಟಕದಲ್ಲಿ ನಮಗೆ ಅಂಥ ಬೆಂಗಳೂರಿನಲ್ಲಿ ಕಟ್ಟಲಿಕ್ಕೆ ಆಗಲಿಲ್ವಲ್ಲ, ಅದು ನಮ್ಮ ದೊಡ್ಡ ದೌರ್ಬಲ್ಯ, ದುರಂತ. ಯಾಕೆಂತಂದರೆ ಬೆಂಗಳೂರಿಗೆ ಇದಕ್ಕಿರುವಂಥ ಈ ಮಲೇಷ್ಯಾಗೆ ನೈಸರ್ಗಿಕವಾದಂಥದ್ದು, ನೀವು ಒಂದು ಸಮುದ್ರದ ಒಂದು ತಟದಲ್ಲಿದೆ ಅನ್ನೋದನ್ನು ಬಿಟ್ಟರೆ, ಇಲ್ಲಿ ಬಿಸಿಲು ಮತ್ತು ಬೆಂಕಿ ಇರೋದು ಬಿಟ್ಟರೆ ನಿಮಗೆ ಬೆಂಗಳೂರಿಗಿದ್ದಂಥ ಪರಿಸರದ ಸೌಲಭ್ಯ, ಸುಖ, ಸಮೃದ್ಧತೆ, ಹಸಿರು, ಆ ಸಮಶೀತೋಷ್ಣ ವಾತಾವರಣ ಬೆಂಗಳೂರಿಗಿದ್ದಂಥ ಅಡ್ವಾಂಟೇಜ್ ಇಲ್ಲಿ ಇಲ್ಲವೇ ಇಲ್ಲ. ಆದರೆ ಇದನ್ನು ನೋಡಿದರೆ ನಿಮಗೆ ಬೆಂಗಳೂರು ಅಕ್ಷರಶಃ ಕೊಳಕು ಒಂದು ಸಿಟಿಯಾಗಿ ಖಂಡಿತಕ್ಕೂ ಕಾಣುತ್ತೆ. ನಾಳೆ ಬೆಳಗ್ಗೆ ನಾವು ಅತ್ಯಂತ ಅಪರೂಪದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ, ಮತ್ತು ಒಂದು ಐಲ್ಯಾಂಡ್ಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಎಲ್ಲವನ್ನು ನಿಮಗೆ ಆ ವಿವರಗಳನ್ನು ಕೊಡ್ತೇವೆ. ಪ್ರತ್ಯೇಕವಾಗಿಯೂ ಮಲೇಷ್ಯಾವನ್ನು ನಿಮಗೆ ನನ್ನ ಚಾನಲ್ನಲ್ಲಿ ತೋರಿಸ್ತಾ ಹೋಗ್ತೇನೆ. ಅಲ್ಲಿಯವರೆಗೆ ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಶುಭರಾತ್ರಿ. ಈಗ ಸಮಯ ಆಲ್ಮೋಸ್ಟ್ 12 ಗಂಟೆ ದಾಟಿದೆ. ಹೌದು. ಬೆಂಗಳೂರು ಸಮಯ 9:15. ಸೊ ಮಲಗಿ ಆದಷ್ಟು ಬೇಗ ಮುಂಜಾನೆ ನೆಕ್ಸ್ಟ್ ಏನೇನು ಪ್ರೋಗ್ರಾಮ್ ಇರುತ್ತೆ ಅದ್ರ ಕಡೆ ಗಮನ ಕೊಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್.